ದರ್ಶನ್ಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದಾರಾ ಅವರು? ಪ್ರತಿ ಹೆಜ್ಜೆಯಲ್ಲೂ ದರ್ಶನ್ನ ಲಾಕ್ ಮಾಡ್ತಾ ಇರೋದು ಹೇಗೆ ಅವರು? ಗೊತ್ತಾ, ಹಂತ ಹಂತವಾಗಿ ಗಜನನ್ನ ಕಟ್ಟಿ ಹಾಕ್ತಾ ಇರೋದು ಯಾರು? ಅವರ ಒಂದೊಂದು ಬಾಣ ದಾಸನನ್ನ ಇರಿತಾ ಇರೋದು ಹೇಗೆ? ಅವ್ರು ಹಾಕುವಂತಹ ಪಟ್ಟುಗಳು ದರ್ಶನ ಜೈಲಿನಲ್ಲೇ ಇರುವಂತೆ ಮಾಡುತ್ತಾ? ಇದೇ ಹೊತ್ತಿನ ವಿಶೇಷ. ಚಾಣಕ್ಯನ ಬಲೆಯಲ್ಲಿ ದಾಸ. ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ತೊಡಕಾಗ್ತಾ ಇರೋದೇ ಅವರು. ಅಷ್ಟಕ್ಕೂ ದರ್ಶನ್ ಅವರು ತಿಳಿದೋ ತಿಳಿದೇನೋ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದೇ ಕಾರಣಕ್ಕೇನೆ ಈಗ ಪರಪ್ಪನ ಅಗ್ರಹಾರ ಜೈಲ್ ಸೇರ್ಕೊಂಡಿದ್ದಾರೆ. ಆದ್ರೆ ಈಗ ಅಲ್ಲಿಂದ ಅವರು ಎದ್ದು ಬರಬೇಕು ಅಂದ್ರೆ ಆ ಚಾಣಕ್ಯನನ್ನ ಫೇಸ್ ಮಾಡಿನೇ ಬರಬೇಕು. ಅಲ್ಲಿ ತನಕ ದರ್ಶನ್ನ ಹಂತ ಹಂತವಾಗಿ ಕಟ್ಟಿ ಹಾಕ್ತಾ ಇರೋದು ಕೂಡ ಅವರೇ ಅಂತ ಹೇಳಲಾಗ್ತಾ ಇದೆ. ಮುಂದೇನೂ ಕೂಡ ದರ್ಶನ್ಗೆ ಅವರೇ ಎದುರಾಳಿ. ಗಜನ್ ಅಂತಿದ್ದಂತಹ ದರ್ಶನ್ ಇವತ್ತು ಸೊರಗೋದ್ರ ಹಿಂದೆ, ಪಶ್ಚಾತ್ತಾಪದಲ್ಲಿ ಬೇಯ್ತಾ ಇರೋದ್ರ ಹಿಂದೆ ಹಡಗಿರೋದೇ ಅವರು. ಹಾಗಾದ್ರೆ ಯಾರವರು, ಏನ್ ಕತೆ? ಬನ್ನಿ ನೋಡ್ತಾ ಹೋಗೋಣ. ದರ್ಶನ್ಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದಾರಾ ಅವರು? ಪ್ರತಿ ಹೆಜ್ಜೆಯಲ್ಲೂ ದರ್ಶನ್ನ ಲಾಕ್ ಮಾಡ್ತಿರೋದು ಹೇಗೆ ಅವರು? ಗೊತ್ತಾ, ಹಂತ ಹಂತವಾಗಿ ಗಜನನ್ನ ಕಟ್ಟಿ ಹಾಕ್ತಿರೋದು ಯಾರು? ಅವರ ಒಂದೊಂದು ಬಾಣ ದಾಸನನ್ನ ಇರಿಯುತ್ತಿರೋದು ಹೇಗೆ? ಅವರು ಹಾಕೋ ಪಟ್ಟುಗಳು ದರ್ಶನ್ ಜೈಲಿನಲ್ಲೇ ಇರುವಂತೆ ಮಾಡುತ್ತಾ? ಮನೆ ಊಟಕ್ಕಾಗಿ ಪರದಾಡ್ತಾ ಇರುವ ದರ್ಶನ್ಗೆ ಇನ್ನೂ ಕೂಡ ಮನೆ ಊಟ ಸಿಕ್ಕಿಲ್ಲ. ಮಾಡಿದ ಕರ್ಮಗಳು ಒಟ್ಟಿಗೆ ಬೆನ್ನೇರುತ್ತೆ ಅನ್ನೋ ಹಾಗೆ ಅದೇನೇನ್ ತಪ್ಪುಗಳಾಗಿತ್ತೋ ಏನೋ ಗೊತ್ತಿಲ್ಲ. ಎಲ್ಲ ಒಂದೇ ಬಾರಿಗೆ ಕಾಡೋದಕ್ಕೆ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೆಗೆದುಕೊಂಡು ತಪ್ಪು ಮಾಡಿಕೊಂಡಿದ್ದಾರೆ. ಇದೊಂದು ತಪ್ಪು ಇದೀಗ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನರಕ ತೋರಿಸ್ತಾ ಇದೆ. ಮೊಬೈಲ್ ಇಲ್ಲದೆ, ಜನ ಸಂಪರ್ಕ ಇಲ್ಲದೆ 4 ಗೋಡೆ ಮಧ್ಯೆ ಒಬ್ಬರೇ ಏಕಾಂಗಿಯಾಗಿ ಕೂರೋದು ಅದೆಷ್ಟು ಕಷ್ಟ ಅನ್ನೋದು ಅನುಭವಕ್ಕೆ ಬಂದರಷ್ಟೇ ಅರ್ಥ ಆಗೋದಕ್ಕೆ ಸಾಧ್ಯ. ಇದೀಗ ದರ್ಶನ್ ಜೈಲಿನಲ್ಲಿ VIP ಸೆಲ್ನಲ್ಲಿದ್ದರೂ ವಾರದಲ್ಲಿ 2 ದಿನ ಯಾರಾದರೂ ಬಂದು ನೋಡ್ಕೊಂಡು ಹೋದರೂ ಉಳಿದ 5 ದಿನಗಳು ದರ್ಶನ್ ಪಾಲಿಗೆ ನರಕವೇ. ಆದರೆ ಈ ನರಕ ತೋರಿಸ್ತಿರೋದು ಯಾರು ಗೊತ್ತಾ? ದರ್ಶನ್ ಮಾಡಿದ ತಪ್ಪುಗಳನ್ನು ಒಂದೊಂದಾಗೆ ಅವರ ಕಣ್ಣ ಮುಂದೆ ಬರುವಂತೆ ಮಾಡ್ತಿರೋದು ಯಾರು ಗೊತ್ತಾ? ಅಷ್ಟಕ್ಕೂ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಸಿಂಹ ಸ್ವಪ್ನವಾಗಿ ಕಾಡ್ತಿರೋದಾದರೂ ಯಾರು ಗೊತ್ತಾ? ಇವತ್ತು ದರ್ಶನ್ ಏನಾದರೂ 4 ಗೋಡೆ ಮಧ್ಯೆ ಕೂತು ಧ್ಯಾನ ಮಾಡ್ತಾ ಇದ್ರೆ ಅದಕ್ಕೆ ಅವರೇ ಕಾರಣ. ಅನಾರೋಗ್ಯಕ್ಕೆ ತುತ್ತಾಗಿ ತೂಕ ಕಳೆದುಕೊಂಡಿದ್ದಾರೆ ಅಂದರೆ ಅದರಲ್ಲಿ ಅವರ ಪಾತ್ರ ಕೂಡ ಇದೆ. ಆದರೆ ಅವರೇನು ದರ್ಶನ್ಗೆ ಶತ್ರು ಅಲ್ಲ, ಬಂಧುನೂ ಅಲ್ಲ, ಬಳಗನೂ ಅಲ್ಲ. ಆದರೆ ಹೆಂಗೆಂಗೋ ಇದ್ದ ದರ್ಶನ್ ಲೈಫ್ ಪರಪ್ಪನ ಅಗ್ರಹಾರಕ್ಕೆ ಬಂದು ನಿಲ್ಲೋದಕ್ಕೆ ಕಾರಣ ಮಾತ್ರ ಅವರೇ ನೋಡಿ. ಮುಂದೆಯೂ ದರ್ಶನ್ನ ಅವರು ಕಾಡದೆ ಬಿಡಲಾರರು. ದರ್ಶನ್ ಏನಾದರೂ ಈ ಕೊಲೆ ಕೇಸ್ನಿಂದ ಹೊರಬರಬೇಕು ಅಂದ್ರೆ ಅವರನ್ನ ಫೇಸ್ ಮಾಡೇ ಆಚೆ ಬರಬೇಕು. ಇಲ್ಲದೆ ಹೋದರೆ ದರ್ಶನ್ 2 ವರ್ಷ ಜೈಲಿನಲ್ಲೇ ಕೊಳೆಯುವಂತೆ ಮಾಡಿದ್ರೂ ಅಚ್ಚರಿಯಿಲ್ಲ. ಗೊತ್ತಾ, ದರ್ಶನ್ನ ಹೆಜ್ಜೆ ಹೆಜ್ಜೆಗೂ ಕಾಡ್ತಿರೋದು ಯಾರು? ಜೈಲಿನಲ್ಲಿ ದಾಸನ ಧ್ಯಾನ, ಮೌನ ಇದಕ್ಕೆ ಕಾರಣರಾಗಿದ್ಯಾರು? ದರ್ಶನ್ ಹೊರಗಿದ್ದಷ್ಟು ದಿನ ಎಂದೂ ಧ್ಯಾನಕ್ಕೆ ಕೂತವರಲ್ಲ. ಆದರೆ ಇವತ್ತು ಜೈಲಿನಲ್ಲಿ ದರ್ಶನ್ ಧ್ಯಾನ ಮಾಡ್ತಾ ಇದ್ದಾರೆ, ಮೌನಕ್ಕೆ ಜಾರಿದ್ದಾರೆ. ದರ್ಶನ್ ಜೈಲು ಪಾಲಾಗೋದಕ್ಕೂ ಅವರೇ ಕಾರಣ. ಇವತ್ತು ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಪಶ್ಚಾತ್ತಾಪ ಆಗುವಂತೆ ಮಾಡ್ತಿರೋದು ಕೂಡ ಅವರೇ ನೋಡಿ. ಅಷ್ಟಕ್ಕೂ ಯಾರಿವರು? ದರ್ಶನ್ನ ಹೆಜ್ಜೆ ಹೆಜ್ಜೆಗೂ ಕಾಡ್ತಿರೋದು ಯಾರು? ಈಗಲೂ ಮುಂದಕ್ಕೂ ಹೀಗೆ ಕಾಡೋದು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಅವರು ಬೇರೆ ಯಾರೂ ಅಲ್ಲ, ದರ್ಶನ್ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಪೊಲೀಸರ ಪರವಾಗಿ ವಾದ ಮಾಡಿಕೊಂಡು ಬರ್ತಿರೋ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ಆರಂಭದಲ್ಲೇ ಈ SPP ಪ್ರಸನ್ನ ಕುಮಾರ್ ಅವರ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಕೇಳಿ ಬಂದಿತ್ತು. ಆದರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂದ್ರೆ ಇದೇ ಪ್ರಸನ್ನ ಕುಮಾರ್ ಅವರೇ ವಾದ ಮಾಡಬೇಕು. ಆರೋಪಿಗಳು ಈ ಕೊಲೆ ಕೇಸ್ನಿಂದ ಬಚಾವ್ ಆಗಬಾರದು ಅಂದ್ರೆ ಇದೇ ಪ್ರಸನ್ನ ಕುಮಾರ್ ಅವರೇ ಪೊಲೀಸರ ಪರವಾಗಿ ವಾದಿಸಬೇಕು. ಸರ್ಕಾರ ಯಾವುದೇ ಕಾರಣಕ್ಕೂ ಪ್ರಸನ್ನ ಕುಮಾರ್ ಅವರನ್ನ ಬದಲಾಯಿಸಬಾರದು ಅನ್ನೋ ಒತ್ತಾಯ ಕೂಗಿ ಬಂದಿತ್ತು. ಒತ್ತಡವೂ ಹೇರಲಾಗಿತ್ತು. ಇನ್ನು ಸರ್ಕಾರ ಕೂಡ ಪ್ರಸನ್ನ ಕುಮಾರ್ ಅವರನ್ನ ಬದಲಿಸುವ ಸಾಹಸಕ್ಕೆ ಕೈ ಹಾಕಲೇ ಇಲ್ಲ. ಯಾವಾಗ ಪ್ರಸನ್ನ ಕುಮಾರ್ ದರ್ಶನ್ ವಿರುದ್ಧವಾಗಿ ಪೊಲೀಸರ ಪರವಾಗಿ ಕರಿಕೋಟ್ ಹಾಕಿ ನಿಂತರೋ ಅಲ್ಲಿಂದ ಶುರುವಾಗಿತ್ತು ನೋಡಿ ದರ್ಶನ್ ವಿರುದ್ಧದ ಛೂಬಾಣಗಳು. ಇದೇ ಪ್ರಸನ್ನ ಕುಮಾರ್ ಅವರ ಒಂದೊಂದೇ ಬಾಣಗಳು ದಾಸನನ್ನ ಇಂಚು ಇಂಚಾಗಿ ಇರಿಯುವಂತೆ ಮಾಡಿದೆ. ಗೊತ್ತಾ, ಯಾರು ಈ ಪ್ರಸನ್ನ ಕುಮಾರ್? ದರ್ಶನ್ ಪಾಲಿಗೆ ಸಿಂಹ ಸ್ವಪ್ನ ಆಗಿರೋದು ಹೇಗೆ? ರೇಣುಕಾಸ್ವಾಮಿ ಕೊಲೆ ಕೇಸ್ ಆದ ಬಳಿಕ ದರ್ಶನ್ ಪರವಾಗಿ ವಾದ ಮಾಡೋದಕ್ಕೆ ಅಂತಾನೆ ಬಹಳಷ್ಟು ವಕೀಲರು ಮುಂದಾಗಿದ್ರು. ಆದರೆ ರೇಣುಕಾಸ್ವಾಮಿ ಪರವಾಗಿ ವಾದ ಮಾಡೋದಕ್ಕೆ ಯಾರೂ ಮುಂದಾಗಲಿಲ್ಲ. ಆದರೆ ಈ ಕೊಲೆ ಕೇಸ್ ಬಗ್ಗೆ ವಿಶೇಷ ತನಿಖಾ ತಂಡ ರಚನೆ ಆಯಿತು.
ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ಅಂತಲೇ ಸರ್ಕಾರವೇ ವಿಶೇಷ ಅಭಿಯೋಜಕರನ್ನಾಗಿ ಪ್ರಸನ್ನಕುಮಾರ್ ಅವರನ್ನ ನಿಯೋಜನೆ ಮಾಡಿತ್ತು. ಇನ್ನು ಈ ಪ್ರಸನ್ನಕುಮಾರ್ ಅವರು ದಕ್ಷತೆ, ಪ್ರಾಮಾಣಿಕತೆ ಮತ್ತು ಚಾಕಚಕ್ಯತೆಯಿಂದಲೇ ಹೆಸರುವಾಸಿಯಾಗಿದ್ದಾರೆ. ಸಿಬಿಐ, ಇಡಿ ಹಾಗೂ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಲ್ಲಿ ವಿಶೇಷ ಅಭಿಯೋಜಕರಾಗಿ ಕಾರ್ಯನಿರ್ವಹಿಸಿ ಆರೋಪಿಗಳ ವಿರುದ್ಧವಾಗಿ ಸಮರ್ಥವಾಗಿ ವಾದ ಮಂಡಿಸಿ ಅವರನ್ನ ಶಿಕ್ಷೆಗೆ ಗುರಿಯಾಗುವಂತೆ ಮಾಡ್ತಾ ಇದ್ದಾರೆ. ಇದೇ ಪ್ರಸನ್ನಕುಮಾರ್ ಅವರು ಇದೀಗ ದರ್ಶನ್ ವಿರುದ್ಧವಾಗಿ ಹಾಗೆ ರೇಣುಕಾಸ್ವಾಮಿ ಪರವಾಗಿ ನಿಂತಿದ್ದು ದರ್ಶನ್ಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ. ದರ್ಶನ್ ಪ್ರತಿ ಬಾರಿಯೂ ನ್ಯಾಯಾಲಯದ ಮುಂದೆ ನಿಂತಾಗ ಅಲ್ಲಿ ದರ್ಶನ್ಗೆ ಹಿನ್ನಡೆ ಆಗುವಂತೆ ನೋಡ್ಕೊಳ್ತಿರೋದೇ ಈ ಪ್ರಸನ್ನಕುಮಾರ್. ಆರಂಭದಿಂದ ಮನೆಯೂಟದವರೆಗೂ ದರ್ಶನ್ನ ಹೆಜ್ಜೆ ಹೆಜ್ಜೆಗೂ ಕಾಡ್ತಿರೋದು ಹೇಗೆ ಗೊತ್ತಾ? ಅಷ್ಟಕ್ಕೂ ಮನೆ ಊಟದಲ್ಲಿ ಏನಿದೆ ಮಹಾ ಅಲ್ವಾ? ಆದರೆ ಒಬ್ಬ ಸ್ಟಾರ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಮೇಲೆ ಆತ ಶಿಕ್ಷೆ ಅನುಭವಿಸಲೇಬೇಕು. ಇತರೆ ಕೈದಿಗಳು ನಿಲ್ಲೋ ಜಾಗದಲ್ಲೇ ನಿಲ್ಲಬೇಕು ಅಂತ ವಾದಿಸಿ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಸನ್ನಕುಮಾರ್ ಅವರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ದರ್ಶನ್ ಪ್ರಭಾವ ಬಳಸಿ ಇಡೀ ಪ್ರಕರಣದಿಂದ ತಪ್ಪಿಸ್ಕೊಳ್ತಾ ಇದ್ರೋ ಏನೋ. ಆದರೆ ದರ್ಶನ್ಗೆ ಕುಂತರು, ನಿಂತರು, ಮಲಗಿದ್ರೂ ಸಾಕು ಹಂತ ಹಂತವಾಗಿ ಕಾಡೋದಕ್ಕೆ ಶುರುವಾಗಿದ್ದಾರೆ. ದರ್ಶನ್ ಪೊಲೀಸ್ ಕಸ್ಟಡಿ ಮುಗಿದಾಗಿನಿಂದಲೂ ಇಲ್ಲಿ ತನಕ ಎಸ್ಪಿಪಿ ಪ್ರಸನ್ನಕುಮಾರ್ ದರ್ಶನ್ ಅವರನ್ನ ಕಾಡ್ತಾ ಬಂದಿರೋದು ಹೇಗೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಜೂನ್ 11 ಬಂಧನ, ಜೂನ್ 15 ಎರಡನೇ ಬಾರಿ ನ್ಯಾಯಾಲಯಕ್ಕೆ ಹಾಜರು. ಪೊಲೀಸ್ ಕಸ್ಟಡಿಗೆ ಮತ್ತೆ ದರ್ಶನ್ ಪಡೆದದ್ದು ಹೇಗೆ? ಎಸ್ಪಿಪಿ. ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ದರ್ಶನ್ ಪಾತ್ರ ತಿಳಿತಾ ಇದ್ದ ಹಾಗೆ ಪೊಲೀಸರು ಮೈಸೂರಿನ ಆ 5 ಸ್ಟಾರ್ ಹೋಟೆಲ್ಗೆ ನುಗ್ಗಿ ಸೀದಾ ದರ್ಶನ್ ಅವರನ್ನ ಎತ್ತಾಕೊಂಡು ಬಂದಿದ್ರು. ಹೀಗೆ ಕರ್ಕೊಂಡು ಬಂದವರೇ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ತಮ್ಮ ವಶಕ್ಕೆ ಪಡೆದಿದ್ರು. ಬಳಿಕ 5 ದಿನಗಳ ಕಾಲ ದರ್ಶನ್ ಅವರನ್ನ ವಿಚಾರಣೆ ಮಾಡಿದ್ರು. ಆದರೆ ಆ 5 ದಿನಗಳ ಕಾಲವು ದರ್ಶನ್, ಸಾರ್ ನನ್ನ ಬಿಟ್ಬಿಡಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಅವನಿಗೆ ಹೆದರಿಸಿ ಬೆದರಿಸಿದ್ದು ನಿಜ, ಮಾಡಿದ್ದು ತಪ್ಪು ಅಂತ ಬೈದು ಅವನನ್ನು ಬಿಟ್ಟಿದ್ದೆ, ಆದರೆ ಇವರೆಲ್ಲ ಸೇರಿಕೊಂಡು ಅವನನ್ನು ಕೊಂದು ನನ್ನ ತಲೆಗೆ ತಂದಿದ್ದಾರೆ ಅಂತ ಪೊಲೀಸರ ಮುಂದೆ ಗೋಗರ್ದಿದ್ರು. ಆದರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ದರ್ಶನ್ ಹೇಳಿಕೆ ಪಡೆದೇ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿದರು. ಸ್ಟೋನಿ ಬ್ರೂಕ್ನಿಂದ ಹಿಡಿದು ಸುಮ್ನಳ್ಳಿ ಬ್ರಿಡ್ಜ್ವರೆಗೂ ಎಲ್ಲ CCTV ದೃಶ್ಯಗಳನ್ನು ಸಂಗ್ರಹಿಸಿದರು. ಜೂನ್ 15ರಂದು ನ್ಯಾಯಾಲಯದ ಮುಂದೆ ಪೊಲೀಸರು ದರ್ಶನ್ನ ಪ್ರೊಡ್ಯೂಸ್ ಮಾಡಿ ಇನ್ನಷ್ಟು ದಿನಗಳ ಕಾಲ ವಿಚಾರಣೆಗೆ ಕೇಳಿದರು. ಆದರೆ ದರ್ಶನ್ ಪರ ವಕೀಲರು ಇದಾಗಲೇ ಸಾಕಷ್ಟು ವಿಚಾರಣೆ ಮಾಡಿದ್ದಾರೆ, ದರ್ಶನ್ ಅವರು ವಿಚಾರಣೆಗೆ ಸ್ಪಂದಿಸಿದ್ದಾರೆ, ಆದರೆ ಎಲ್ಲದಕ್ಕೂ ದರ್ಶನ್ ಅವರೇ ಕಾರಣ ಅನ್ನೋದು ಸರಿಯಲ್ಲ ಅಂತ ವಾದಿಸಿದರು. ಆಗಲೇ ನೋಡಿ ಎಸ್ಪಿಪಿ ಪ್ರಸನ್ನಕುಮಾರ್ ಕೋರ್ಟ್ ಮುಂದೆ 30 ಲಕ್ಷ ರೂಪಾಯಿ ವ್ಯವಹಾರದ ವಿಷಯವನ್ನ ಬೆಚ್ಚಿಟ್ಟಿದ್ದು. ಅಷ್ಟೇ ಅಲ್ಲ, ಗ್ಯಾಂಗ್ನ 2 ಆರೋಪಿಗಳು ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದರ ಬಗ್ಗೆಯೂ ರಿವೀಲ್ ಮಾಡಿದರು. ದರ್ಶನ್ ಇಲ್ಲಿ ರೇಣುಕಾಸ್ವಾಮಿ ಬಾಡಿ ವಿಲೇವಾರಿ ಮಾಡೋದಕ್ಕೆ, ಹಾಗೆಯೇ ಈ ಕೊಲೆಯನ್ನು ನಾವೇ ಮಾಡಿದ್ದು ಅಂತ ಪೊಲೀಸರ ಮುಂದೆ ಅಪ್ರೂವರ್ ಆಗೋದಕ್ಕೆ ಹಣ ನೀಡಿದ್ರು. ಒಬ್ಬೊಬ್ಬನಿಗೂ 5 ಲಕ್ಷ ಸೇರಿ ಇನ್ನು ಉಳಿದ ಕೆಲಸಗಳಿಗೆ ಒಟ್ಟಾರೆ 30 ಲಕ್ಷ ರೂಪಾಯಿ ವ್ಯವಹಾರ ನಡೆದಿದ್ದು ಆರಂಭದಲ್ಲಿ ಕಂಡು ಬಂದಿತ್ತು. ಅಷ್ಟೇ ಅಲ್ಲ, ಆರೋಪಿಗಳ ಪೈಕಿ ನಂದೀಶ್ ಹಾಗೂ ಪ್ರದೂಷ್ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದ ಸಂಗತಿಯೂ ಬಲ. ಜೊತೆಗೆ ಕರೆಂಟ್ ಶಾಕ್ಗೆ ಬಳಸಲಾಗಿದ್ದ ಮೆಗ್ಗಾರ್ ಡಿವೈಸ್ನ ವಶಪಡಿಸಿಕೊಳ್ಬೇಕಿತ್ತು. ಇದನ್ನೆಲ್ಲ ನ್ಯಾಯಾಲಯದ ಮುಂದೆ ಇಟ್ಟು ದರ್ಶನ್ ಅವರನ್ನು ಇನ್ನಷ್ಟು ವಿಚಾರಣೆ ಮಾಡೋದಿದೆ. ಘಟನೆ ದಿನ ಧರಿಸಿದ್ದ ಬಟ್ಟೆಗಳನ್ನು ಸೀಸ್ ಮಾಡೋದು ಬಾಕಿ ಇದೆ. ಹಣದ ಮೂಲ ಎಲ್ಲಿಯದ್ದು, ಯಾರೆಲ್ಲ ಹಣ ನೀಡಿದ್ದಾರೆ ಅನ್ನೋ ವಿಷಯವೆಲ್ಲ ತಿಳಿಯೋದು ಬಾಕಿ ಇದೆ ಅಂತೆಲ್ಲ ಹೇಳಿ ಮತ್ತೆ 5 ದಿನಗಳ ಕಾಲ ದರ್ಶನ್ ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡೆಯುವಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಯಶಸ್ವಿಯಾದರು. ಪದೇ ಪದೇ ದರ್ಶನ್ನ ವಶಕ್ಕೆ ಪಡಿತಾ ಇರೋದು ಯಾಕೆ ಗೊತ್ತಾ? ಅದ್ಯಾವ ಪ್ರಬಲ ವಾದ ಮಂಡಿಸಿ ದರ್ಶನ್ ಅವರ ಮೇಲೆ ಗುರುತರವಾದಂತಹ ಆರೋಪ ಹೊರಿಸಿದ್ರು ಪ್ರಸನ್ನ ಕುಮಾರ್. ಮತ್ತೊಮ್ಮೆ ವಶಕ್ಕೆ ಪಡೆಯೋದ್ರಲ್ಲಿ ಯಶಸ್ವಿಯಾದಂತಹ ಪ್ರಸನ್ನ ಇನ್ನು ಏನೆಲ್ಲ ಸಂಗತಿಗಳನ್ನ ಕೋರ್ಟ್ ಮುಂದಿಟ್ಟು ದರ್ಶನ್ನ ಪರಪ್ಪನ ಅಗ್ರಹಾರದ ಜೈಲಿನಲ್ಲೇ ಕೂರಿಸಿದ್ರು ಗೊತ್ತಾ? ಜೂನ್ 20ಕ್ಕೆ ಮತ್ತೆ ಪೊಲೀಸ್ ಕಸ್ಟಡಿಗೆ ದರ್ಶನ್. ಪ್ರಬಲ ಪಾಯಿಂಟ್ಗಳನ್ನು ಹಾಕಿದ್ದ ಪ್ರಸನ್ನಕುಮಾರ್. 5 ದಿನಗಳ ಕಾಲ ವಿಚಾರಣೆ ನಡೆಸಿದ ಪೊಲೀಸರು ಮತ್ತೆ ಜೂನ್ 20ಕ್ಕೆ ದರ್ಶನ್ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ಆದರೆ ಪೊಲೀಸರ ತನಿಖೆ ಮಾತ್ರ ಮುಗಿದಿರಲಿಲ್ಲ. ಇನ್ನು 4 ದಿನಗಳ ಕಾಲ ದರ್ಶನ್ ಅವರನ್ನ ವಿಚಾರಣೆಗೆ ಪಡೆಯಬೇಕಿತ್ತು. ಆಗ ಪೊಲೀಸರ ನೆರವಿಗೆ ಬಂದದ್ದು ಇದೇ ಎಸ್ಪಿಪಿ ಪ್ರಸನ್ನಕುಮಾರ್. ಅದಾಗಲೇ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ 30 ಲಕ್ಷ ರೂಪಾಯಿ ಹಣದ ವ್ಯವಹಾರ ನಡೆದಿರೋದನ್ನ ಪೊಲೀಸರ ಗಮನಕ್ಕೆ ತಂದಿದ್ರು ಎಸ್ಪಿಪಿ. ಆದರೆ ದರ್ಶನ್ನ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ಹಿಂದಿನ ದಿನವೇ ದರ್ಶನ್ ಮನೆಯಲ್ಲಿ ಮತ್ತೆ 37,40,000 ಹಣ ಪತ್ತೆಯಾಗಿತ್ತು. ಇದನ್ನ ರಿಮಾಂಡ್ ಕಾಪಿಯಲ್ಲಿ ನಮೂದಿಸಿ ನ್ಯಾಯಾಧೀಶರ ಮುಂದಿಟ್ಟಿದ್ರು.
ಬಳಿಕ ಈ ಹಣದ ಮೂಲ ಪತ್ತೆ ಹಚ್ಚಬೇಕು. ಅಲ್ಲದೆ ಸಾಕ್ಷ್ಯನಾಶಕ್ಕಾಗಿ ದರ್ಶನ್ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ದಾರೆ, ಈ ಸಾಕ್ಷ್ಯನಾಶಕ್ಕೆ ಯಾರೆಲ್ಲ ಹಣ ನೀಡಿದ್ದಾರೆ ಅನ್ನೋದೆಲ್ಲ ಪತ್ತೆ ಹಚ್ಚುವುದು ಬಾಕಿ ಇದೆ. ಹಾಗಾಗಿ ಮತ್ತೆ ದರ್ಶನ್ನ ಕಸ್ಟಡಿಗೆ ಕೊಡಬೇಕು ಅಂತ ಪ್ರಬಲವಾಗಿ ವಾದಿಸಿದ್ರು. ಇನ್ನು ನ್ಯಾಯಾಧೀಶರಿಗೂ ಈ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯನಾಶಕ್ಕಾಗಿ ಹಣದ ವಹಿವಾಟು ನಡೆದಿರೋದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು. ದರ್ಶನ್ ಸ್ನೇಹಿತ ಮೋಹನ್ ರಾಜು ಅವರಿಂದ ಹಣ ಪಡೆದಿದ್ರು. ಈ ಹಣವನ್ನ ಸಾಕ್ಷ್ಯನಾಶಕ್ಕೆ ಬಳಸಿದ್ರು. ಅಲ್ಲದೆ ಈ ಪ್ರಕರಣದಲ್ಲಿ ಅನೇಕರಿಗೆ ವಿಷಯ ಬಾಯ್ಬಿಡದಂತೆ ಹಣವನ್ನ ನೀಡಲಾಗಿತ್ತು ಅನ್ನೋದೆಲ್ಲ ರಿಮಾಂಡ್ ಕಾಪಿಯಲ್ಲಿ ದಾಖಲಾಗಿತ್ತು. ಇನ್ನು ದರ್ಶನ್ ಜೊತೆಗೆ ಇನ್ನೂ 4 ಆರೋಪಿಗಳನ್ನ ದರ್ಶನ್ ಸಮ್ಮುಖದಲ್ಲಿ ವಿಚಾರಣೆ ಮಾಡುವುದು ಬಾಕಿ ಇದೆ ಅಂತ ಹೇಳಿ ಮತ್ತೊಮ್ಮೆ 2 ದಿನಗಳ ಕಾಲ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡೆಯುವಲ್ಲಿ ಪ್ರಸನ್ನಕುಮಾರ್ ಯಶಸ್ವಿಯಾಗಿದ್ರು. ಇದಾದ ಮೇಲೆ ಜೂನ್ 22ರಂದು ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಕೊಲೆ, ಸಾಕ್ಷ್ಯನಾಶ, ಹಣದ ವಹಿವಾಟು ಹಾಗೂ ಬೆದರಿಕೆ ಕಾರಣಗಳನ್ನೆಲ್ಲ ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸಿ ಪರಪ್ಪನ ಅಗ್ರಹಾರದ ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾದರು. ಜುಲೈ 4 ಮುಗಿದ ನ್ಯಾಯಾಂಗ ಬಂಧನದ ಅವಧಿ. ಆಗ ಬಯಲಾಗಿದ್ದೆಂಥ ಸಿಮ್ ಸ್ಟೋರಿ. ಜುಲೈ 22ರಂದು ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲೂಟ ಫಿಕ್ಸ್ ಆಯಿತು. ಜುಲೈ 4ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಯಿತು. ಅವಧಿ ಮುಗಿತಿದ್ದ ಹಾಗೆ ಮತ್ತೆ ದರ್ಶನ್ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಆಗ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಮತ್ತೊಂದು ಹೊಸ ರಿಮಾಂಡ್ ಕಾಪಿಯನ್ನ ಸಲ್ಲಿಸಿದ್ರು. ಅದರಲ್ಲಿ ಮತ್ತಷ್ಟು ಸ್ಫೋಟಕ ಸಂಗತಿಗಳು ಬಯಲಾಗಿದ್ವು. ರೇಣುಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 30 ಲಕ್ಷ ಅಲ್ಲ, ಒಟ್ಟಾರೆ 84 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿರುವುದಾಗಿ ತಿಳಿಸಿದ್ರು. ಇನ್ನು ಇದೇ ವೇಳೆ ಆರೋಪಿಗಳು, ಅದರಲ್ಲೂ ದರ್ಶನ್ ಹಾಗೂ ಪವಿತ್ರ ಬೇರೆಯವರ ಹೆಸರಿನಲ್ಲಿ ಸಿಮ್ಗಳನ್ನ ಖರೀದಿಸಿರೋ ವಿಚಾರವನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ರು. ಅಷ್ಟೇ ಅಲ್ಲ, ಇದರ ಜೊತೆಗೆ ಕಾರು ಮಾಲೀಕ ಪುನೀತ್, ಆಟೋ ಡ್ರೈವರ್, ಸೆಕ್ಯೂರಿಟಿ ಗಾರ್ಡ್ ಹಾಗೂ ಹೋಟೆಲ್ ಸಿಬ್ಬಂದಿಗಳು ದಾಖಲಿಸಿದ್ದ 164 ಹೇಳಿಕೆಯನ್ನ ಕೋರ್ಟ್ ಗಮನಕ್ಕೆ ತರಲಾಗಿತ್ತು. ಅಲ್ಲದೆ ಈ ಆರೋಪಿಗಳು ಕೊಲೆಗೂ ಮುನ್ನ ಹಾಗೂ ಬಳಿಕ ಯಾರನ್ನೆಲ್ಲ ಸಂಪರ್ಕಿಸಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಅವರುಗಳ ತನಿಖೆಗೂ ಪೊಲೀಸರು ಮುಂದಾಗಿದ್ರು. ಹೀಗೆ ತನಿಖೆ ಇನ್ನೂ ಸಾಗ್ತಾ ಇದ್ದು ಮೊಬೈಲ್ಗಳ ರಿಟ್ರೀವ್ ಆಗಬೇಕಿದ್ದು ಮತ್ತೆ ದರ್ಶನ್ ಸೇರಿದಂತೆ ಉಳಿದವರ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸುವಲ್ಲಿ ಯಶಸ್ವಿಯಾದರು. ಮೊನ್ನೆ ಜುಲೈ 18ಕ್ಕೆ ಮತ್ತೊಮ್ಮೆ ನ್ಯಾಯಾಲಯದ ಮುಂದೆ ಬಂದಿದ್ದ ದರ್ಶನ್ನ ನ್ಯಾಯಾಂಗ ಅವಧಿ ಮತ್ತೆ ವಿಸ್ತರಣೆಯಾಗಿದ್ದು ಪೊಲೀಸರು ಚಾರ್ಜ್ ಶೀಟ್ ಹಾಕುವವರೆಗೂ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ. ಆದರೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ಜಾಮೀನಿನ ಮೊರೆ ಹೋಗಬೇಕೆಂಬ ದರ್ಶನ್ ಲೆಕ್ಕಾಚಾರವನ್ನ ಇದೇ ಎಸ್ಪಿಪಿ ಪ್ರಸನ್ನಕುಮಾರ್ ಬುಡಮೇಲು ಮಾಡಿದ್ರೂ ಅಚ್ಚರಿಯಿಲ್ಲ. ಯಾಕಂದ್ರೆ ಸದ್ಯ ದರ್ಶನ್ಗೆ ಮನೆಯೂಟ ಸಿಗದಂತೆ ಹೋರಾಟ ಮಾಡ್ತಿರೋ ಪ್ರಸನ್ನಕುಮಾರ್ ಜಾಮೀನು ಸಿಗೋಕೆ ಬಿಡ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ದರ್ಶನ್ ಮನೆಯೂಟ ಪಡೆಯೋಕ್ಕೂ ಅಡ್ಡಿ ಆಗ್ತಾ ಇರೋದು ಹೇಗೆ? ಪ್ರಸನ್ನ ಕುಮಾರ್ ಅವರ ಖಂಡಾತುಂಡುವಾದಂತಹ ವಾದವೇ ದರ್ಶನ್ ಅವರ ಮನೆಯೂಟ ಸಿಗದಂತೆ ಮಾಡಿಬಿಡುತ್ತಾ ಅನ್ನೋ ಆತಂಕ ಕಾಡ್ತಾ ಇದೆ. ಅಷ್ಟಕ್ಕೂ ಈ ವಿಚಾರದಲ್ಲಿ ಅವರು ಹಾಕಿರುವಂತಹ ಲಾ ಪಾಯಿಂಟ್ ಆದ್ರೂ ಏನ್ ಗೊತ್ತಾ? ಅದನ್ನೇ ತೋರಿಸ್ತೀವಿ ನೋಡಿ. ಭೇದಿ ಅತಿಸಾರ ಅಂತಾರೆ, ಚಿಕಿತ್ಸೆಯೇ ಪಡೆದಿಲ್ಲ ದರ್ಶನ್. ವೈರಲ್ ಜ್ವರ ಇದ್ರೆ ಸಾತ್ವಿಕ ಆಹಾರವನ್ನ ನೀಡಿ. ಜೈಲಲ್ಲಿ ಕೂತ ಮೇಲೂ ದಿನ ಬಿರಿಯಾನಿ ತಿನ್ನಬೇಕು ಅಂದ್ರೆ ಹೇಗೆ? ಇದು ದರ್ಶನ್ ಮನೆಯೂಟಕ್ಕಾಗಿ ಸಲ್ಲಿಸಿದ ಅರ್ಜಿಗೆ ಪ್ರಸನ್ನಕುಮಾರ್ ಅವರು ಸಲ್ಲಿಸಿದ ಆಕ್ಷೇಪಣೆ. ದರ್ಶನ್ ಪರ ವಕೀಲರು ವಿಚಾರಣಾಧೀನ ಕೈದಿಗೆ ಜೈಲಿನ ಮ್ಯಾನ್ಯುಯಲ್ ಸೆಕ್ಷನ್ 30 ಪ್ರಕಾರ ಮನೆಯೂಟ ಪಡೆಯಲು ಅವಕಾಶ ಇದೆ ಅಂತ ವಾದಿಸಿದ್ರು. ಅಲ್ಲದೆ ದರ್ಶನ್ ಬೇರೆ ತಮಗೆ ಹೆಚ್ಚಿನ ಪ್ರೋಟೀನ್ ಅಗತ್ಯ ಇದೆ, ಜೈಲೂಟ ಜೀರ್ಣಿಸಿಕೊಳ್ಳೋಕೆ ಆಗ್ತಿಲ್ಲ, ಬೇದಿ ಆಗ್ತಾ ಇದೆ, ನಾನು ಸ್ಟಾರ್ ಚೆನ್ನಾಗಿ ತಿನ್ನಬೇಕಿದೆ, ಆದ್ರೆ ಜೈಲಿಗೆ ಬಂದ ಮೇಲೆ ತೂಕ ಕಳೆದುಕೊಂಡಿದ್ದೀನಿ ಅಂತೆಲ್ಲ ಜೈಲು ಅಧಿಕಾರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ರು. ಇದನ್ನೇ ಆಧಾರವಾಗಿಟ್ಕೊಂಡು ವಾದಿಸಿದ ಪ್ರಸನ್ನಕುಮಾರ್ ಅವರು ಎಕ್ಸ್ಟ್ರಾ ಪ್ರೋಟೀನ್ ಕೇಳಿದ್ದಾರೆ ಹೊರತು ಊಟವನ್ನ ಕೇಳಿಲ್ಲ ಅಂತ ವಾದಿಸಿದ್ರು. ಅಲ್ಲದೆ ಬೇದಿ ಆಗ್ತಿದೆ ಅಂತ ದರ್ಶನ್ ಹೇಳ್ತಿದ್ದಾರೆ, ಆದ್ರೆ ಅದಕ್ಕೆ ಪೂರಕವಾದ ಚಿಕಿತ್ಸೆಯನ್ನೇ ಪಡೆದಿಲ್ಲ ಅನ್ನೋದನ್ನ ನ್ಯಾಯಾಲಯದ ಗಮನಕ್ಕೆ ತಂದಿದ್ರು. ಇನ್ನು ದರ್ಶನ್ ಪರ ವಕೀಲರು ದರ್ಶನ್ ವೈರಲ್ ಫೀವರ್ ನಿಂದ ಬಳಲ್ತಿದ್ದಾರೆ ಅಂತ ವಾದಿಸಿದ್ರು. ಅದನ್ನೇ ಪಾಯಿಂಟ್ ಮಾಡಿದ ಪ್ರಸನ್ನಕುಮಾರ್, ಹಾಗಿದ್ರೆ ಸಾತ್ವಿಕ ಆಹಾರ ಕೊಡಬೇಕೇ ಹೊರತು ಅದಕ್ಕೆ ಬಿರಿಯಾನಿ ಅಗತ್ಯ ಏನಿದೆ ಅಂತ ಪ್ರಶ್ನೆ ಮಾಡಿದ್ರು. ಜ್ವರಕ್ಕಾಗಿ ಬಿಸಿ ನೀರು ನೀಡಬಹುದು, ವಿಶೇಷ ಊಟವನ್ನ ನೀಡಬಹುದು, ಅದು ಕೂಡ ಜೈಲಿನಲ್ಲೇ ಸಿಗುತ್ತೆ, ಅದಕ್ಕೆಲ್ಲ ಮನೆಯೂಟದ ಅಗತ್ಯ ಇಲ್ಲ. ಇನ್ನು ಜೈಲಿನಲ್ಲೇ ವಾರಕ್ಕೊಮ್ಮೆ ಮಾಂಸದೂಟ ಸಿಗುತ್ತೆ, ಜೈಲಿನಲ್ಲಿದ್ದು ದಿನ ಬಿರಿಯಾನಿ ತಿನ್ನಬೇಕು ಅಂದ್ರೆ ಅದು ಹೇಗ್ ಸಾಧ್ಯ? ಜೈಲಿಗೆ ಬಂದ ಮೇಲೆ ಕೆಲವೊಂದು ಕಡಿಮೆ ಆಗುತ್ತೆ. ದರ್ಶನ್ ಮನವಿಗೆ ಓಕೆ ಅಂದ್ರೆ ಇಲ್ಲಿ ಇದೇ ಜೈಲೂಟ ತಿನ್ನೋ 5,000 ಕೈದಿಗಳನ್ನ ನೋಡ್ಬೇಕಲ್ಲ ಅಂತ ಖಂಡಾತುಂಡುವಾಗಿ ವಾದಿಸಿದ್ರು. ಅಂತಿಮವಾಗಿ ದರ್ಶನ್ನ ಮನೆಯೂಟದ ತೀರ್ಪು ಗುರುವಾರಕ್ಕೆ ಮುಂದೂಡಲಾಗಿದ್ದು, ಇಲ್ಲಿ ಗೆಲ್ಲೋದು ಪ್ರಸನ್ನಕುಮಾರ್ ಅವರ ವಾದವೋ ಅಥವಾ ದರ್ಶನ್ ಪರ ವಕೀಲರ ವಾದವೋ ಅನ್ನೋದನ್ನ ಕಾದು ನೋಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ದರ್ಶನ್ ಪಾಲ್ಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಹೇಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದಾರೆ ಅನ್ನೋದನ್ನ.